ಇಲ್ಲಿ ನೋಡಿ, ನಮಸ್ತೆ. ಇವತ್ತು ನಾನು AC ಟ್ರೈನಲ್ಲಿ ಮಂಗಳೂರಿಂದ ಮೈಸೂರು ಕಡೆಗೆ ಹೋಗ್ತಾ ಇದ್ದೇನೆ. ತುಂಬ ಬ್ಯೂಟಿಫುಲ್ ಜರ್ನಿ. ಅದಕ್ಕೋಸ್ಕರ ನಾನು ಇವತ್ತು AC ಟ್ರೈನಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಪ್ಲ್ಯಾನ್ ಮಾಡಿದ್ದೆ. ಆಲ್ರೆಡಿ ಟ್ರೈನಲ್ಲಿ ಇದ್ದೇನೆ. ಸೊ ಇಲ್ಲಿ ಒಂದು ಸಮಸ್ಯೆ ನಮಗೆ ಆಗಿದೆ. ಸಮಸ್ಯೆ ಏನಂತ ಹೇಳಿದರೆ, ಹೇಳೋಕ್ಕಿಂತ ಮುಂಚೆ ನಿಮಗೆ AC ಕೋಚನ್ನು ತೋರಿಸ್ತೇನೆ. ಸೊ ಫಸ್ಟ್ ಒಂದು AC ಕೋಚ್ ನೋಡೋಣ. ಸೊ ಈಗ ನೀವು ನೋಡಿದಂಥ ಕೋಚ್ ಅದು AC ಕೋಚ್. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ, ನನ್ನ ಟಿಕೆಟ್ ಏನಿದೆಯಲ್ಲ B2 ಅಲ್ಲಿ ನಮಗೆ ಟಿಕೆಟ್ ಸಿಕ್ಕಿದೆ. ಸೊ ಅದು ಮಾತಾಡ್ತಾ ಗೊತ್ತಾಯಿತು 9 ವರ್ಷ ಓಲ್ಡ್ ಬೋಗಿ ಅಂತ ಹೇಳ್ಬಿಟ್ಟು. ಅದರಲ್ಲಿ ನಮಗೆ ಲೈವ್ ಆಗಿ ನೋಡ್ಲಿಕ್ಕೆ ಸಿಕ್ಕಿರುವಂಥದ್ದು ಕಾಕ್ರೋಚ್, ಬೆಡ್ ಬಗ್ಸ್ ಆ್ಯಂಡ್ ಸ್ಪೈಡರ್. ಸೊ ಬೆಡ್ ಬಗ್ಸ್ ಕೂಡ ಕಚ್ಚಿ ಒಂದು ಪ್ಯಾಸೆಂಜರಿಗೆ 4-5 ಡಾಟ್ಸ್ ಕೂಡ ಆಗಿದೆ. ಮತ್ತೆ ಕಾಕ್ರೋಚ್ ಅಂತೂ ಅಲ್ಲಿಂದ ಇಲ್ಲಿ ಓಡಾಡ್ತಾ ಇದೆ. ಅಂದರೆ ನಮ್ಮ ಅಜ್ಜಿ ಮನೆಯಲ್ಲಿ ನಾವು ಹೇಗೆ ಓಡಾಡ್ತೇವೆ ಆ ಥರ ಓಡಾಡ್ತಾ ಉಂಟು ಕಾಕ್ರೋಚ್ ಏನಿದೆ. ಸೊ ಕಾಕ್ರೋಚ್ ಓಕೆ, ನಾರ್ಮಲಿ ಎಲ್ಲ ಕಡೆಯಲ್ಲಿ ಇರ್ತದೆ, ಮನೆಯಲ್ಲಿ ಕೂಡ ಇರ್ತದೆ, ಅದು ದೊಡ್ಡ ವಿಷಯ ಅಲ್ಲ. ಬಟ್ ಆದರೂ ಈ ಬೆಡ್ ಬಗ್ಸ್ ನನಗೆ ನೋಡಲಿಕ್ಕೆ ಸಿಕ್ಕಿದ್ದು ಅದು ಸಹ AC ಕೋಚಲ್ಲಿ ಅಂತ ಹೇಳುವಾಗ ಇದಕ್ಕೊಂದು ಸಲಾಮ್ ಅಂತ ಹೇಳ್ಬೋದು. ಬಿಕಾಸ್ ನಾರ್ಮಲಿ ಅಂಥ ವರ್ಸ್ಟ್ ಹೋಟೆಲ್ಸಲ್ಲಿ ನಮಗೆ ನೋಡಲಿಕ್ಕೆ ಸಿಗುವಂಥದ್ದು ಅಲ್ಲ, ಅಂಥ ರೇರ್ ಮನೆಯಲ್ಲಿ ನೋಡಲಿಕ್ಕೆ ಸಿಗುವಂಥದ್ದು. ಸೊ ಇಲ್ಲಿ ನಾವು ಏನು ಮಾಡಿದ್ವಿ ಅಂತ ಹೇಳಿದ್ರೆ, ನಮ್ಮ ರೈಟ್ಸ್ಗೋಸ್ಕರ ನಾವು ಮಾತಾಡಿದ್ವಿ, TT ಹತ್ರ ಮಾತಾಡಿದ್ವಿ, ಸ್ಟೇಷನ್ ಮಾಸ್ಟರ್ ಹತ್ರ ಮಾತಾಡಿದ್ವಿ, ಸುಬ್ರಹ್ಮಣ್ಯದಲ್ಲಿ ಬಂದು ನಾವು ಸ್ಟೇಷನ್ ಮಾಸ್ಟರ್ ಹತ್ರ ಕೂಡ ಮಾತಾಡಿದ್ವಿ. ಅವ್ರ ಹತ್ರ ನಾನು ಮಾಡಿದ ರಿಕ್ವೆಸ್ಟ್ ಒಂದೇ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ನಂದು 1 ವರ್ಷದ್ದು ಮಗು ಇದೆ. ಸೊ ಅವಳನ್ನು ನಾನು ಇಲ್ಲಿ ಮಲಗಿಸ್ಬೇಕು. ಈ ಕಾಕ್ರೋಚ್ ಏನಾದ್ರೆ ಕಿವಿಗೆ ಹೋದ್ರೆ, ಮೂಗಿಗೆ ಹೋದ್ರೆ ಅಲ್ಲ, ಈ ಬೆಡ್ ಬಗ್ಸ್ ಬಂದು ನನ್ನ ಮಗಳಿಗೆ ಕಚ್ಚಿದ್ರೆ ಇದಕ್ಕೆ ಯಾರು ಕಾರಣ ಅಂತ ಹೇಳ್ತಾರೆ. ಇದಕ್ಕೆ ಸೊಲ್ಯೂಷನ್ ಅಂತ ಯಾಸ ನಮಗೆ ಸೊಲ್ಯೂಷನ್ ಕೊಡ್ಲಿಕ್ಕೆ ರೆಡಿ ಇಲ್ಲ. ಸೊ ಅವರು ಹೇಳಿದ್ರು ನಾವು ಕ್ಲೀನ್ ಮಾಡಿದ್ದೇವೆ ಅಂತ ಹೇಳ್ಬಿಟ್ಟು. ಕ್ಲೀನ್ ಮಾಡಿದ್ದೇವೆ ಅಂತ ಹೇಳುವಾಗ ಅವ್ರ ಹತ್ರ ಕೇಳುವಾಗ ಅವ್ರ ಪೆಸ್ಟ್ ಕಂಟ್ರೋಲ್ ಇದು ನಮಗೆ ಇದು ಕೂಡ ತೋರಿಸಿದ್ದಾರೆ, ಅದರಲ್ಲಿ ಅಪ್ರೂವ್ಡ್ ಆಗಿದೆ ಪೆಸ್ಟ್ ಅಂತ ಹೇಳಿದ್ರೆ. ಆದ್ರೂ ಲೈವ್ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಎಲ್ಲ ಕಡೆಯಲ್ಲಿ ಕಾಕ್ರೋಚ್ ಮತ್ತೆ ಬೆಡ್ ಬಗ್ಸ್ ಎಲ್ಲ ಓಡಾಡ್ತಾ ಉಂಟು, ಕಚ್ತಾ ಉಂಟು, ತಿರುಗ್ತಾ ಉಂಟು. ಎಷ್ಟು ಲೆವೆಲ್ ತನಕ ಹೇಳಿದ್ರೆ, ಈ AC ಕಂಪಾರ್ಟ್ಮೆಂಟ್ ಎಷ್ಟು ಲೆವೆಲ್ ತನಕ ಹೇಳಿದ್ರೆ, ಇವರಿಗೆ ಆಲ್ರೆಡಿ ಮೊದಲೇ ಗೊತ್ತಿತ್ತು ಈ ಕೋಚ್ ಅಲ್ಲಿ ಕಾಕ್ರೋಚ್ ಬರ್ತದೆ, ರ್ಯಾಟ್ಸ್ ಬರ್ತದೆ. ಅದಕ್ಕೋಸ್ಕರ ಬಹುಶಃ ಮೇ ಬಿ ನೋಡಿ, ಇಲ್ಲಿ ನೋಡಿ ಈ ಒಂದು ಪೋಸ್ಟರ್ ಹಾಕಿದ್ದಾರೆ ನೋಡಿ ಇಲ್ಲಿ, ವಿ ಆರ್ ಜಸ್ಟ್ ಎ ಕಾಲ್ ಅವೇ, ಕ್ಲೀನಿಂಗ್ ವಾಟರ್ ಇನ್ ಟಾಯ್ಲೆಟ್, ಕಾಕ್ರೋಚ್, ರ್ಯಾಟ್. ಸೊ ಇವರಿಗೆ ಆಲ್ರೆಡಿ ಗೊತ್ತಿತ್ತು ನಮ್ಮ ಬೋಗಿಯಲ್ಲಿ, ನಮ್ಮ ಟ್ರೈನಲ್ಲಿ ಕಾಕ್ರೋಚ್ ಆ್ಯಂಡ್ ರ್ಯಾಟ್ಸ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು. ಸೊ ನಾನು ಜಸ್ಟ್ ಒಂದು ಕಾಲ್ ಮಾಡಿ ನಾವು ಸೊಲ್ಯೂಷನ್ ಕೊಡ್ತೇವೆ ಅಂತ ಹೇಳ್ಬಿಟ್ಟು. ಸೊ ನನಗಂತೂ ಗೊತ್ತಿಲ್ಲ, ನನಗಂತೂ ಸೊಲ್ಯೂಷನ್ ಸಿಗ್ಲೂ ಇಲ್ಲ, ನನಗೆ ಗೊತ್ತಾಗ್ತಿಲ್ಲ ಇದಕ್ಕೆ ಏನು ಸೊಲ್ಯೂಷನ್, ಯಾರ ಹತ್ರ ಕೇಳಬೇಕು. ಬಿಕಾಸ್ ನಾರ್ಮಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಾವೊಂದು ಟ್ರೈನಲ್ಲಿ ಟ್ರಾವೆಲ್ ಮಾಡುವಾಗ ನಮ್ಮ ಹತ್ರ ಏನಾದ್ರೆ ಅಪ್ಪಿ ಟಿಕೆಟ್ ಇಲ್ಲದೆ ಹೋದ್ರೆ ಸ್ಪಾಟಲ್ಲೇ ನಮಗೆ ಅವರು ಫೈನ್ ಹಾಕ್ತಾರೆ. ಇವತ್ತು ಫುಲ್ ರಾತ್ರಿ ನಾವು ಮಲಗ್ತಾ ಇಲ್ಲ, ಬಿಕಾಸ್ ನನಗೆ ನನ್ನ ಮಗಳನ್ನು ನೋಡಬೇಕು, ಈ ಬೆಡ್ ಬಗ್ಸ್ ಕಚ್ತದ, ಕಾಕ್ರೋಚ್ ಕಚ್ತದ ಅಂತ ಹೇಳ್ಬಿಟ್ಟು ಸೆಕ್ಯೂರಿಟಿ ಗಾರ್ಡ್ ನಾನು ನಿಂತ್ಕೊಂಡು ನೋಡಬೇಕು. ಇದಕ್ಕೆ ಯಾರಾದ್ರೂ ಸೊಲ್ಯೂಷನ್ ಕೊಡ್ತಾರಾ, ಇದಕ್ಕೆ ಏನು ಸೊಲ್ಯೂಷನ್ ಇದೆ ಅಂತ ಡಿಪಾರ್ಟ್ಮೆಂಟ್ ಅವರಂತೂ ಯಾರು ಹೇಳ್ತಾ ಇಲ್ಲ. ನೀವೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ನೀವಾದ್ರೆ ಹೇಳಿ, ಇದರ ಸೊಲ್ಯೂಷನ್ ಏನು ಇರ್ಬೋದು, ಇದಕ್ಕೆ ಏನು ಹೇಳ್ಬಹುದು ಅಂತ ಹೇಳ್ಬಿಟ್ಟು ನೀವಾದ್ರೆ ಕಮೆಂಟ್ ಮಾಡಿ ಹೇಳಿ. ಸೊ ಆವಾಗಲೇ ನಾನೀಗ ನಿಮ್ಮ ವಿಡಿಯೋದಲ್ಲಿ ನಾನು ಹೇಳಿದ ಹಾಗೆ, ನಾರ್ಮಲಿ AC ಟ್ರೈನ್ ಅಂದರೆ ಯಾವ ಥರ ಇರ್ತದೆ ಅಂತ ಹೇಳಿದ್ರೆ ಮತ್ತೊಮ್ಮೆ ನಾನು ನಿಮಗೆ ತೋರಿಸ್ತೇನೆ. ಸೊ ಇದು ಆ್ಯಕ್ಚುಲಿ ನಮ್ಮ ಎಕ್ಸ್ಪೆಕ್ಟೇಷನ್, ನಮ್ಮ AC ಕೋಚ್ ಅಂತ ಹೇಳಿದ್ರೆ ಇದು ಎಕ್ಸ್ಪೆಕ್ಟೇಷನ್. ಆ್ಯಂಡ್ ಇದು ವಾಶ್ರೂಮ್ ನೋಡಿ. ಸೊ ಇದು ಈಗ ನೀವು ನೋಡ್ತಾ ಇರುವಂಥದ್ದು ನಮ್ಮ ಎಕ್ಸ್ಪೆಕ್ಟೇಷನ್. ಈಗ ನಾನು ನಿಮಗೆ ರಿಯಾಲಿಟಿ ಕಡೆ ಕರ್ಕೊಂಡು ಹೋಗ್ತೇನೆ. ಜಸ್ಟ್ ರಿಯಾಲಿಟಿ ಕಡೆ ನೋಡೋಣ. ರಿಯಾಲಿಟಿ ಇದು ಖಾಲಿ ವಾಶ್ರೂಮ್ ಅಲ್ಲ,
ಈಗ ನೋಡಿ ನಮ್ಮ ಬೋಗಿಯನ್ನು ನೋಡಿ, ನಮ್ಮ ಕಾಕ್ರೋಚ್ ಆ್ಯಂಡ್ ಬೆಡ್ ಬಗ್ಸ್ ಇರುವಂಥ ಬೋಗಿಯನ್ನು ಕೂಡ ನೀವು ನೋಡಬೇಕು. ಪ್ಲೀಸ್ ಫಾಲೋ ಮೀ. So this is the reality. Let me show you more. Please follow. Today became like ಸೊ ಇಲ್ಲಿಂದ ಇದು ನೀವು ನೋಡಿರುವಂಥದ್ದು B2 ಬೋಗಿ. ಬೋಗಿ ಆದ ನಂತರ ಮತ್ತೆ ನಮ್ಮದು ಇನ್ನೊಂದು ಬೋಗಿ ಹೋಗೋಕ್ಕಿಂತ ಮುಂಚೆ ಅದರದ್ದು ನಾವು ಈಗ ಈ ವಾಶ್ರೂಮ್ ಕೂಡ ನೋಡೋಣ, ಈ ಪ್ಯಾಸೇಜ್ ಕೂಡ ನೋಡೋಣ. ಸೊ ದಿಸ್ ಇಸ್ ದ ಪ್ಯಾಸೇಜ್, ದಿಸ್ ಇಸ್ ದ ಬೇಸಿನ್. ಒನ್ ಮೋರ್ ಮೋಸ್ಟ್ ಇಂಪಾರ್ಟೆಂಟ್, ಈ ನಮ್ಮ AC ಬೋಗಿಯಲ್ಲಿ AC ಕಂಪಾರ್ಟ್ಮೆಂಟಲ್ಲಿ ನಾರ್ಮಲಿ ಬೆಡ್ಶೀಟ್, ಪಿಲ್ಲೋಸ್, ಬ್ಲ್ಯಾಂಕೆಟ್ಸ್ ಎಲ್ಲ ಕೊಡ್ತಾರೆ. ಬಟ್ ಅದು ಒಂದು ಪ್ಯಾಕೆಟಲ್ಲಿ ಪ್ಯಾಕ್ ಮಾಡಿ ಅಯರ್ನ್ ಮಾಡಿ ಕೊಡ್ತಾರೆ. ಬಟ್ ಇಲ್ಲಿ ಎಲ್ಲ ಹೀಗೆ ಬಿಸಾಡಿ ಕೊಟ್ಟಿರುವಂಥದ್ದು. ನಾರ್ಮಲಿ ಈ ಸ್ಟಾಫ್ನವ್ರ ಹತ್ರ ನಾನು ಕೇಳಿದೆ, ಇದು ಎಲ್ಲಿ ನಿಮ್ಮದು ಬೆಡ್ಶೀಟ್ ಎಲ್ಲಿ ಇರುವಂಥ ಜಾಗ, ಸೊ ನಿಮಗೆ ಬೆಡ್ಶೀಟ್ ಇರುವಂಥ ಜಾಗ ಕೂಡ ತೋರಿಸ್ತಾರೆ. ಪ್ಲೀಸ್ ಕಮ್ಮಿ ಅಂತ. Live. Sorry. Let us not miss the live. So ಇದೆಲ್ಲ ನಮ್ಮ, and this is the washroom. You can have a look of washroom as well. So guys, I am once again asking you people the solution and comments, expecting the comments from your side. Please ನಮಗೆ ಹೇಳಿ ಇದಕ್ಕೆ ಏನು ಇರ್ಬೋದು, ಏನು ಸೊಲ್ಯೂಷನ್ ಇರ್ಬೋದು, ಅಲ್ಲ ಯಾರಿಗೆ ಏನು ಹೇಳಬೇಕು ಅಂತ ಹೇಳ್ಬಿಟ್ಟು. once again ನಮಸ್ತೆ, ಜೈ ಹಿಂದ್.